ಆಂಜನೇಯ ಒಡೆಯ, ಕೈ ತಪ್ಪಿ ಹೋಗಿದ್ದ ಸಕಲ ಸಾಮ್ರಾಜ್ಯವನ್ನು ನಮಗೆ ಲಭಿಸುವಂತೆ ಮಾಡಿದ ಶ್ರೀರಾಮಚಂದ್ರರ ಕಾರ್ಯದಲ್ಲಿ ಎಲ್ಲರೂ ತೊಡಗೋಣ. ಆಗಬಹುದು ಆಗಬಹುದು. ಅಹಲ್ಯ ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ. ಅಹಲ್ಯ ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ. ಸ್ವಯಂವರ ಸಭೆಯಳು ಸ್ವಯಂವರ ಸಭೆಯಳು ಹರದನು ಮುರಿದು ಸಿರಿದೆಯ ವರಿಸಿದ ರಾಮ ಹರೇ ಹರೇ. ಸಿರಿದೆಯ ವರಿಸಿದ ರಾಮ ಹರೇ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ. ರಾಮ ಹರೇ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ. ಬಾಲೆಂದು ಬಾಲೆ ಜಾನಕಿಯೇ ನೀಲಕುಂದನೆಯೇ. ಜಾನಕಿ ಬಾಲೆಂದು ಬಾಲೆ ಜಾನಕಿಯೇ ನೀಲಕುಂದನೆಯೇ. ಮೂಲಲನೆ
ಇಲ್ಲ ಲಕ್ಷ್ಮಣ, ಇಲ್ಲ. ಎಲ್ಲಿ ಹುಡುಕಿದರೂ ಜಾನಕಿಯು ಕಾಣುತ್ತಿಲ್ಲ. ಜಾನಕಿ ಎಲ್ಲಿರುವೆ? ದಿನಗಳು ಕಳೆದಂತಲ್ಲ ನನ್ನ ಚಿಂತೆಯು ಬಲವಾಯಿತು. ಬಂದು ಒಂದು ಮಾತನ್ನಾದರೂ ಹಾಡಬಾರದೆ? ಲಕ್ಷ್ಮಣ, ಅಣ್ಣ, ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರು. ಯಾರೊಬ್ಬರೂ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲಿಲ್ಲ. ನೀನೇಗಲೇ ಕಿಷ್ಕಿಂಧೆಗೆ ತೆರಳಿ ಸುಗ್ರೀವನನ್ನು ಎಚ್ಚರಿಸಿ ಬಾ. ಅಪ್ಪಣೆ ಅಗ್ರಜ. ಮಾಡಿದ ಉಪಕಾರಗಳನ್ನು ನೋಡದೆ ಕುಲಧಂಧತೆಯ ಕೂಡಿ ಮೆರೆಯುತ್ತಲಿರುವ ಅಣ್ಣ, ಮಾಡಿದ ಉಪಕಾರಗಳನ್ನು ನೋಡದೆ ಮಧಾಂಧತೆಯಳು ಕೂಡಿ ಮೆರೆಯುತ್ತಲಿರುವ ಈಗಲೇ ಸುಗ್ರೀವನಿಗೆ ಅಗ್ರಜ. ಗಂಡ ಕಿರಿಣ ತ್ವಯನ ಕಂಡು ನಿಜವನ್ನು ತಿಳಿದು ತನವನ್ನು ಬಿಡಿಸಿ, ಗಂಡ ಕಿರಿಣ ತ್ವಯನ ಕಂಡು ನಿಜವನ್ನು ತಿಳಿದು ಗಂಡಗೋ ಗಂಡದಿ ಗಂಡಿ ಬೆರವಲಗಿ ಈಗಲೇ ಸುಗ್ರೀವನಿಗೆ ಹೋಗುವೆನ ಸುಡುವೆ ಕಿಷ್ಕಿಂಧೆಯನ, ಸುಡುವೆ ಕಿಷ್ಕಿಂಧೆಯನ, ಹಣ ಕಪಿ ಕುಲವ ಕಡಿದು ಪಡವಿಯೊಳಗಿಡುವೆ. ಕೆಡುಕ ಸುಗ್ರೀವ ಅಧಮನ, ಕೆಡುಕ ಸುಗ್ರೀವ ಅಧಮನ ಪಡಸೇಳ್ದು ಕೋಪಾಗ್ನಿಗಾಹುತಿಯ ಕೊಡುವೆ. ಕೋಪಿಸುವೆ ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ, ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ನೀದಾರದೆಂಬೋಳು ಖ್ಯಾತಿವಂತರೆ ನೀವು ಏತಕ್ಕೆ ಕೋಪಿಸುವೆ, ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ಸರಿಸಕ್ಕೆ ಬರುತ್ತಿವೆ ಹುಡುಗರ ಕಪಿಬಲ, ಸರಿಸಕ್ಕೆ ಬರುತ್ತಿವೆ ಹುಡುಗರ ಕಪಿಬಲ, ಸರಿಸಕ್ಕೆ ಬರುತ್ತಿವೆ ಹುಡುಗರ ಕಪಿಬಲ, ಸರಿಸಕ್ಕೆ ಬರುತ್ತಿವೆ ಹುಡುಗರ ಕಪಿಬಲ. ಹರುಷದಿಂದಲಿ ಪರಮ ಪುರುಷ ಕೊರೆದೆ ಹತನ ಶಿರದಿ ಹರುಷದಿಂದಲಿ ಪರಮ ಪುರುಷ ಕೊರೆದೆ ಧರೆಯುತ್ತ ಧರೆಯೊಳಗಿರುವೆವು ನೀರುತ್ತದೆ, ಧರೆಯುತ್ತ ಧರೆಯೊಳಗಿರುವೆವು ನೀರುತ್ತದೆ. ವರದ ಶರದ ಸುತ ಏತಕ್ಕೆ ಕೋಪಿಸುವೆ, ರಾಮಾನುಜನಿ ಏತಕ್ಕೆ ಕೋಪಿಸುವೆ. ಪ್ರಭು ಲಕ್ಷ್ಮಣರಾಜೇಂದ್ರ, ಮಳೆಗಾಲವಾದ ಕಾರಣ ಚದುರು ಹೋಗಿದ್ದ ಸೈನ್ಯಗಳನ್ನು ಒಟ್ಟುಗೂಡಿಸಲು ತಡವಾಯಿತು. ತಾವು ಕ್ಷಮಿಸಬೇಕು. ಛೇ, ಅವಿವೇಕಿಗಳ ನನ್ನ ಬಳಿಯಲ್ಲಿ ಈ ರೀತಿಯಾಗಿ ಹೇಳು ಎಂಬುದಾಗಿ ನಿಮ್ಮ ಚಿಕ್ಕಪ್ಪನು
ಯುಕ್ತಿ ಸಂಧಾನಕ್ಕಾಗಿ ತಾನು ಬರಲಾರದೆ ನಿನ್ನನ್ನು ಕಳುಹಿಸಿರುವನೇನೋ ಮೂರ್ಖ. ನಮ್ಮನ್ನೇನು ಕೈಲಾಗದ ಹೇಡಿಗಳು ಎಂಬುದಾಗಿ ಭಾವಿಸಿರುವುದ. ರಾಜ್ಯಾದಿ ಸಕಲೈಶ್ವರ್ಯವೂ ದೊರೆಯುವವರೆವಿಗೆ ಪರಮ ಸ್ನೇಹಿತನಂತೆ, ಮಿತ್ರನಂತೆ, ಕಪಟಿಯಂತೆ ನಟಿಸಿ ಈಗ ರಾಜ್ಯಾದಿ ಸಕಲೈಶ್ವರ್ಯಗಳೆಲ್ಲವೂ ದೊರೆತ ಮೇಲೆ ಕೊಟ್ಟ ಮಾತನ್ನು ಲಕ್ಷ್ಯಕ್ಕೆ ತಾರದೆ ತಾನು ಮಾತ್ರ ಸಕಲ ಸುಖ ಸಂಪತ್ತುಗಳನ್ನು ಅನುಭವಿಸುತ್ತಾ ಪಾನಮತ್ತನಾಗಿ ಸ್ತ್ರೀಲೋಲುಪ್ತನಾಗಿರುವನೇನೋ ಆ ಮತಾಂಧನಾದ ಸುಗ್ರೀವ. ಅದ್ಭುತ ಪರಾಕ್ರಮಶಾಲಿಯಾದ ನನ್ನಗ್ರಜ ರಾಮನನ್ನು ಪರಶುರಾಮನು ಕೆಣಕಿ ಯಾವ ಗತಿಯನ್ನು ಹೊಂದಿದನೋ ಎಂಬುದು ತಿಳಿಯದೋ? ಅಷ್ಟೇಕೆ ಅದ್ಭುತ ಪರಾಕ್ರಮಶಾಲಿಯಾದ ವಾಲಿಯು ರಾಮನನ್ನು ಕೆಣಕಿ ಯಮನಾಲಯವನ್ನು ಸೇರಿರುವುದು ನಿಮಗೆ ತಿಳಿಯದೇನೋ ಮೂರ್ಖರೇ? ಇದುವರೆವಿಗೆ ಅವರ ಗತಿ ಇಷ್ಟ ಆಯಿತು. ನಾನೇನಾದರೂ ಕುಪಿತನಾದರೆ ನಿಮ್ಮನ್ನೇ ಅಲ್ಲದೆ ಈ ನಿಮ್ಮ ಕಿಷ್ಕಿಂಧ ನಗರವನ್ನೇ ಸುಟ್ಟು ಭಸ್ಮೀಭೂತವನ್ನಾಗಿಸಿ ಬಿಡುತ್ತೇನೆ ಕ್ಷಣ ಮಾತ್ರದಲ್ಲಿ. ಹೀಗೆಂದು ಲಕ್ಷ್ಮಣನು ಹೇಳಿದನೆಂದು ನಿನ್ನ ಚಿಕ್ಕಪ್ಪನಿಗೆ ತಿಳಿಸಿ ನಿಮ್ಮ ಸೈನ್ಯಾದಿಯಾಗಿ ಎಲ್ಲವನ್ನೂ ಜಾಗೃತಿಯಾಗಿ ಕರೆದುಕೊಂಡು ನನ್ನ ಅಗ್ರಜನಾದ ಶ್ರೀರಾಮಚಂದ್ರನ ಬಳಿಗೆ ಬರತಕ್ಕದ್ದು ತಡವಾದ ಪಕ್ಷದಲ್ಲಿ ಪಂಚವಟಿ ತಟ ಪುಣ್ಯರೂಪಿನೇ ನಂದಿತ ಅಂಸಗಾಮಿನಿ ಪಂಚವಟಿ ತಟ ಪುಣ್ಯರೂಪಿಣಿ ನಂದಿತ ಅಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಚಾರಿಕಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಉದಯೋಲ್ಲಾಸಿನಿ ಅಯೋಧ್ಯ ಜನಮನ ಉದಯೋಲ್ಲಾಸಿನಿ ಸಖಿ ಅಗಲಿದೆಯ ಕಮಲಮುಖಿ ಆಲಕ್ಕೆ ಸೀತಾ ಸೀತಾ ಜಾನಕಿ ಸುಗ್ರೀವನನ್ನು ಎಚ್ಚರಿಸಿ ಬರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನು ಅನಾಹುತ ಮಾಡಿದನು ಕಾಣಿ. ಅಗ್ರಜ, ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸುಗ್ರೀವನನ್ನು ಕಂಡೆಯ? ಅಹುದಣ್ಣ, ತಮ್ಮ ಆಜ್ಞಾನುಸಾರವಾಗಿ ಸುಗ್ರೀವರಾಜನಿಗೆ ಎಚ್ಚರಿಕೆಯ ಸಂದೇಶವನ್ನು ಅಂಗದನ ಮುಖಾಂತರವಾಗಿ ಕಳುಹಿಸಿ ಅದೋ ಅಂಗದಾದಿಗಳು ನಮ್ಮತ್ತಲೇ ಬರುತ್ತಿರುವರು. ಮನ್ನಿಸೈ ಮಹಾನುಭಾವ ಸನ್ನುತ ಗುಣಾಕರ ಮನ್ನಿಸೈ ಮಹಾನುಭಾವ ಸನ್ನುತ
ಚೆಂಡಕೋಪದಿ ಕೆಂಡ ಮೂಗುಂದು ದ್ವೈತದೆ ಕಂಡು ಬೆದರ್ವರು ಅಮರರೋ ಕಂಡು ಬೆದರ್ವರು ಅಮರರೋ ನಿನ್ನ ಕಂಡು ಬೆದರ್ವರು ಅಮರರೋ ಕಂಡು ಬೆದರ್ವರು ಅಮರರೋ ಮನ್ನಿಸೈ ಮಹಾನುಭಾವ ಸನ್ನುತ ಗುಣಕರ ಮಾನವೇಂದ್ರನು ಉದಾಸೀನತೆಯನ್ನು ತೋರ್ಪದೆ ಮಾನವೇಂದ್ರನು ಉದಾಸೀನತೆಯನ್ನು ತೋರ್ಪದೆ ಮಾನ ಪ್ರಾಣ ಉಳಿಸಿ ಮೊರೆಯೋ ರಾಮ ರಾಮ ಮಾನ ಪ್ರಾಣ ಉಳಿಸಿ ಪೊರೆಯೋ 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 ಮಾನವೇಂದ್ರ ತನು ಭವತಿ ಮಾನವೇಂದ್ರ ತನು ಭವತಿ ಮನ್ನಿಸೈ ಮಹಾನುಭಾವ ಸುನ್ನುತ ಸುಗುಣಕರ ರಾಮ 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 ಪ್ರಭು ಶ್ರೀರಾಮಚಂದ್ರ ಮಳೆಗಾಲವಾದ ಕಾರಣ ಚದುರಿ ಹೋಗಿದ್ದ ಸೈನ್ಯಗಳನ್ನು ಒಟ್ಟುಗೂಡಿಸಲು ತಡವಾಯಿತು. ತಾವು ಅನ್ಯತಾ ಭಾವಿಸಬಾರದು ಪ್ರಭು. ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಅದೋ ಇತ್ತ ಕಡೆ ಬರುತ್ತಿರುವರು. ಪ್ರಭು, ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಮಳೆಗಾಲವಾದ್ದರಿಂದ ಚೆದಿರುವಾಗಿದ್ದ ಕಪಿವೀರರನ್ನು ಒಂದುಗೂಡಿಸಲು ತಡವಾಯಿತು. ಅಲ್ಲದೆ ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆಲ್ಲ ಹಲವು ಮಂದಿ ಕಪಿವೀರರನ್ನು ಕಳಿಸಿಕೊಟ್ಟಿರುವೆನು. ದಕ್ಷಿಣ ದಿಕ್ಕಿಗಾಗಿ ಆಂಜನೇಯ, ಜಾಂಬುವಾದಿಗಳೆಲ್ಲರೂ ಬರುತ್ತಿರುವರು. ನೀವೇ ಆಜ್ಞಾಪಿಸಿ ಕಳಿಸಬೇಕು ಪ್ರಭು. ಸುಗ್ರೀವರಾಜ, ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಅದೋ ಪ್ರಭು. ಜೈ ರಘುವೀರ ಸಮರ್ಥ ಮನೋಜಾವತಾರ ವಿನುತ ವಿರಾಮ
ಸುಖಾದಿಂ ಶುಭಾದಿಂ ಸುಖಾದಿಂ ಶುಭಾದಿಂ ಅಭಿವಾದಯಾಮಿ ಪ್ರವರ್ತಮ ರಾಮ ರಾಘವ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ರಾಮ ರಾಘವ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗ ಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಗುಣದಾಭಿರಾಮ ಶೃಣಗೋವಿಂದ ಗುಣದಾಭಿರಾಮ ಶೃಣಗೋವಿಂದ ಅಭಿವಾದಯಾಮಿ ರಘೋತ್ತಮ ಸುಖಾದಿಂ ಶುಭಾದಿಂ ಸುಖಾದಿಂ ಶುಭಾದಿಂ ಪರಿಪಾಹಿ ರಾಮ ಪ್ರವರ್ತಮ ರಾಮ ರಾಘವ ರಾಮಚಂದ್ರ ನಮಸ್ಕರಿಸುವುದು. ಮಾರುತಿ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಪ್ರಭು. ಇವರುಗಳಿಗೆ ಮುಂದಿನ ಕಾರ್ಯವನ್ನು ನೇಮಿಸು. ಆಗಲಿ ಪ್ರಭು. ಆಂಜನೇಯ, ಹೀಗೆ ಬಾ. ಒಡೆಯ ನೀನು ಜಾಂಬುವಂತ ಅಂಗದ ಕಪಿವೀರರನ್ನೊಳಗೊಂಡು ದಕ್ಷಿಣ ದಿಕ್ಕಿಗಾಗಿ ಹೋಗು. ಪರ್ವತ ಪ್ರಾಂತ್ಯಗಳಲ್ಲಿ, ನದಿ ಪ್ರಾಂತ್ಯಗಳಲ್ಲೆಲ್ಲೂ ಮಾತೆಯನ್ನು ಹುಡುಕು. ಅಲ್ಲಿಯೂ ಮಾತೆಯು ಸಿಕ್ಕದಿದ್ದ ಪಕ್ಷದಲ್ಲಿ ದಕ್ಷಿಣ ಸಮುದ್ರವನ್ನು ಸೇರಿ ಅಲ್ಲಿ ಅಂಗಾರಕಿ ಎಂಬ ರಕ್ಕಸಿರುವಳು. ಅವಳಿಗೂ ಲೆಕ್ಕಿಸದೆ ಮುಂದೆ ಹೋಗು. ಭೋಗಾವತಿ ನಗರವು ಸಿಗುವುದು. ಅವರಿಂದ ಆಶೀರ್ವಾದವನ್ನು ಹೊಂದಿ ಅಲ್ಲೂ ಚೆನ್ನಾಗಿ ಮಾತೆಯನ್ನು ಹುಡುಕು. ಅಪ್ಪಣೆ ಒಡೆಯ. ಅಲ್ಲಿಂದ ಮುಂದೆ ಹೋಗು. ಅಪ್ಪಣೆ ಒಡೆಯ. ಅಲ್ಲಿ ಮುಂದೆ ಹೋಗುತ್ತಿದ್ದರೆ ಪಿತೃಲೋಕವು ಸಿಗುವುದು. ಅಲ್ಲಿಂದ ಮುಂದೆ ಹೋಗಬೇಡ. ಏದಕ್ಕೆ ಒಡೆಯ? ಅಲ್ಲಿ ಸೂರ್ಯರಶ್ಮಿ ಸಹಾಯ. ಹೀಗೆ 1 ಮಾಸದ ಅವಧಿಯೊಳಗಾಗಿ ಮಾತೆಯ ಕುಶಲ ವಾರ್ತೆಯನ್ನು, ಆ ರಾವಣನ ನೆಲೆಯನ್ನು ಹುಡುಕಿ ತರತಕ್ಕದ್ದು. ಅವಧಿ ಮೀರಿ ಬಂದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ. ಇದು ಸುಗ್ರೀವಾಗ್ಲಿ. ಅಪ್ಪಣೆ ಒಡೆಯ. ಅಪ್ಪಣೆ. ಸುಗ್ರೀವರಾಜ, ಪ್ರಭು, ಈ ನಾನಾದಿಕಗಳಲ್ಲಿರತಕ್ಕ ವಿಷಯವು ನಿನಗೆ ಹೇಗೆ ತಿಳಿದವು? ನಮ್ಮ ಅಣ್ಣನು ನನ್ನನ್ನು ಬೆನ್ನೆಟ್ಟಿ ಬಂದಾಗ ನಾನಾ ಅದ್ಭುತಗಳನ್ನು ಕಂಡನು ಪ್ರಭು. ಪ್ರಭು, ಆಂಜನೇಯನೇ ದೂರದರ್ಶಿ, ಅಮಿತ ಪರಾಕ್ರಮಿ. ನೀವೇ ಆಜ್ಞಾಪಿಸಿ ಕಳಿಸಬೇಕು ಪ್ರಭು. ಮಾರುತಿ, ಪ್ರಭು ರಾಮಚಂದ್ರ, ಈ ಮಹತ್ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವ, ಏನು ಹೇಳಿದೆ ಸ್ವಾಮಿ? ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷವದೊಂದಿರೇ
ಪ್ರಭು ರಾಮಚಂದ್ರ, ನಿಮ್ಮ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಜಗನ್ಮಾತೆಯಾದ ಸೀತಾಮಾತೆಯನ್ನು ಹುಡುಕಿ ತರುವುದಲ್ಲದೆ ಆ ಧುರುಳನಾದ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೆ ಮಾರುತಿ, ಪ್ರಭು ರಾಮಚಂದ್ರ, ಜಾನಕಿಯನ್ನು ಕಂಡಾಗ ಆಕೆಯನ್ನು ಗುರುತಿಸುವುದಕ್ಕಾಗಿ ಕೆಲವು ಗುರುತುಗಳನ್ನು ಕೊಡುವೆನು. ಸಮೀಪಕ್ಕೆ ಬಾ. ಅದು ಅಲ್ಲದೆ ಕಾಕಾಸುರ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕು, ತಿಳಿಯಿತೆ? ಅಪ್ಪಣೆ ಪ್ರಭು, ಅಪ್ಪಣೆ. ಅದು ಅಲ್ಲದೆ ಜಾನಕಿ ಗರೋವ ಪರಿಹಿದ ಕೇಳೈ ಮಾರುತಿ ಪೇಳುವೆನೋ ಬಾರೈ ಹನುಮಂತ. ರಾಮಚಂದ್ರ, ಜಾನಕಿ ಗರೋವ ಪರಿಹಿದ ಕೇಳೈ ಮಾರುತಿ ಪೇಳುವೆನೋ ಬಾರೈ. ಶಿವಚ ಪವ ಮುರಿದು ನಲಿದೋ ಶಿವಚ ಪವ ಮುರಿದು ನಲಿದೋ ಸೀತೆಯ ಕರಪಲ್ಲವಗಳ ಪೀಳಿದೋ ಸೀತೆಯ ಕರಪಲ್ಲವಗಳ ಪೀಳಿದೋ ನಡೆದಂತ ಸಂತೈ ಸೈ ಜಾನಕಿ ಗರೋವ ಪರಿಹಿದ ಕೇಳೈ ಮಾರುತಿ ಪೇಳುವೆನೋ ಬಾರೈ. ರಾಮಚಂದ್ರ, ನಂಬಿಕೆ ಬಾರದೋಡೆ ಹಾಗೆಯೇ ಹನುಮಂತ. ನಂಬಿಕೆ ಬಾರದೋಡೆ ಹಾಗೆಯೇ ನಂಬಿಕೆ ಬಾರದೋಡೆ ಹಾಗೆಯೇ ನಂಬಿಕೆ ಬಾರದೋಡೆ ಹಾಗೆಯೇ ನಂಬಿಕೆ ಬಾರದೋಡೆ ಮಾರುತಿ. ಮಾರುತಿ 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 ನಂಬಿಕೆ ಬಾರದೋಡೆ ಹಾಗೆಯೇ ನಂಬಿಕೆ ಬಾರದೋಡೆ ಹಾಗೆಯೇ ಅಂಗುಳಿಕೆಯರಿದ ಹಾಗೆಯೇ ಕೊಡಲು ಅಂಗುಳಿಕೆಯರಿದ ಹಾಗೆಯೇ ಕೊಡಲು ಪಂಕಜಮುಖಿ ತಿಳಿವನು ಜಾನಕಿ ಗರೋವ ಪರಿಹಿದ ಕೇಳೈ ಮಾರುತಿ ಪೇಳುವೆನೋ ಬಾರೈ. ಮಾರುತಿ ಮಾರುತಿ. ಪ್ರಭು ರಾಮಚಂದ್ರ, ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ಅಭಿಜ್ಞಾನ ವಸ್ತುವೊಂದನ್ನು ತೆಗೆದುಕೊಂಡು 1 ಮಾಸದ ಅವಧಿಯೊಳಗಾಗಿ ಬರಬೇಕು, ತಿಳಿಯಿತಿ? ತಿಳಿಯಿತು ಪ್ರಭು.
ರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದ ಒಂದಿದ್ದರೆ ಜಗನ್ಮಾತೆಯಾದ ಸೀತಾಮಾತೆಯನ್ನು ಹುಡುಕಿ ತರುವುದಲ್ಲದೆ ಆ ದುರುಳನಾದ ರಾವಣನು ಬಲಾಬಲಗಳನ್ನು ಸಹ ತಿಳಿದು ಬರುತ್ತೆ. ದೇವ ಲಕ್ಷ್ಮಣ ಸ್ವಾಮಿ, ರಾಮಾನುಗ್ರಹದಿಂದ ಮಾತೆಯವರ ದರ್ಶನವಾದಲ್ಲಿ ತಮ್ಮ ವಿಷಯವಾಗಿ ಏನೆಂದು ತಿಳಿಸಲಿ ಆಜ್ಞಾಪಿಸಬೇಕು. ಮಾರುತಿ, ಒಡೆ, ಅಂದು ದಟ್ಟಡವಿಯಲ್ಲಿ ಅತ್ತಿಗೆ ಇವರುಗಳನ್ನೇ ಬಿಟ್ಟು ಇಂದಿನ ಸಂಕಷ್ಟಕ್ಕೆ ನಾನೇ ಕಾರಣನೆಂದು ನನ್ನ ಭಾವನೆ. ಮಾತೆಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿದೆ. ಅಪ್ಪಣೆ ಒಡೆ. ಎಲೆ ಕಪಿವೀರರೇ, ಹಿಂದಿಗೆ ಮೊದಲುಗೊಂಡು ಸೀತಾಮಾತೆಯವರ ದರ್ಶನವಾಗುವವರೆಗೂ ನಾನು ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ರಾಮಚಂದ್ರ ಪಾಹಿ ದಯಾಳು ಅಗಹರ ಪರಮ ಕೃಪಾಳು. ರಾಮಚಂದ್ರ ಪಾಹಿ ದಯಾಳು ಅಗಹರ ಪರಮ ಕೃಪಾಳು. ಸಕಲ ಲೋಕದವನೇ ಸಕಲ ಲೋಕದವನೇ ಮಾಧವನೇ 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 ಶ್ರೀಧರನೇ ಸಕಲ ಲೋಕದವನೇ. ಸಕಲ ಲೋಕದವನೇ ಮಾಧವನೇ 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 ಶ್ರೀಧರನೇ ಸಕಲ ಲೋಕದವನೇ. ನಿಖಿಲ ಸುರಹರನೇ ಮುರಹರನೇ. ರಾಮಚಂದ್ರ, ನಿಖಿಲ ಸುರಹರನೇ ಮುರಹರನೇ. ರಾಮಚಂದ್ರ ಪಾಹಿ ದಯಾಳು ಅಗಹರ ಪರಮ ಕೃಪಾಳು. ಪರಮ ಕೃಪಾಳು ಪರಮ ಕೃಪಾಳು ರಾಮ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಹಬ್ಬ. ಗಗನವದಾಗೆ ನೀ ಪಳುಕುವ ತುಂಗತರಂಗ ಸಂಗಮೇ. ಗಗನವದಾಗೆ ನೀ ಪಳುಕುವ ತುಂಗತರಂಗ ಸಂಗಮೇ. ಅಗಲಿತ ಪಾನ ಮೀನು ಮುತ್ತು ರತ್ನವರತ್ನ ವಿಧಮ ಸೊದೆಯಿಪುದೇ ಝರಿಯ ಬೇರಿ ಅಚ್ಚರಿಯ ಬೇರಿ ಸೊದೆಯಿಪುದೇ ಝರಿಯ ಬೇರಿ ಅಚ್ಚರಿಯ ಬೇರಿ ಮಹಾದ್ಭುತ ವಾರಣ. ಹಬ್ಬ. ಜಾಂಬವಂತರೇ, ಈ ಸಮುದ್ರವನ್ನು ನೋಡಿ ಎಷ್ಟೊಂದು ಭಯಾನಕವಾಗಿರುವುದು. ಇದನ್ನು ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿರುವರು ವಿಚಾರಿಸು ಅಂಗದ ಕುಮಾರ. ಹಾಗೆ ಆಗಲಿ ಭಾರತಿ. ತಾತ ಜಾಂಬವಂತರೇ, ಈ ಸಮುದ್ರವನ್ನು ನೋಡಿದಿರಾ? ನೀವು ಎಷ್ಟು ಯೋಜನೆ ಆರಬಲ್ಲಿರಿ ತಾತ? ಅಂಗದ ಕುಮಾರ, ಹಿಂದೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ನನ್ನ ಶಕ್ತಿಯೆಲ್ಲವೂ ಕುಂದು ಹೋಗಿರುವುದು ಅಂಗದ ಕುಮಾರ. ನಾನು 100 ಯೋಜನೆ ಆರಬಲ್ಲೆ, ಆದರೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ. ಅದರಲ್ಲಿ ಅಂಗದ ಕುಮಾರ
ನೀನು ಈ ಸಮುದ್ರವನ್ನು ಎಷ್ಟು ಯೋಜನೆ ಆರಬಲ್ಲೆ ಅದನ್ನು ತಿಳಿಸಬಲ್ಲೆಯಾ? ತಾತ, ನಾನು ಈ ಸಮುದ್ರವನ್ನು ಲಂಘಿಸಬಲ್ಲೆ, ಆದರೆ ಹಿಂದಕ್ಕೆ ಮಾತ್ರ ಬರಲು ಸಾಧ್ಯವಿಲ್ಲ ತಾತ. ನಳ, ನೀನು ಎಷ್ಟು ಯೋಜನೆ ಆರಬಲ್ಲು ಕಂದ? ನಾನು 70 ಯೋಜನವನ್ನು ಹಾರಬಲ್ಲೆ. ತಾತ, ಅಂಗದ ಕುಮಾರ, ಮುಂದೇನು ಮಾಡುವುದು? ರಾಘವ ಕಾರ್ಯ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ತಾತ, ಈ ಕಾರ್ಯಕ್ಕೆ ಆಂಜನೇಯನೇ ಸಮರ್ಥನು. ಆದ್ದರಿಂದ ಆಂಜನೇಯನನ್ನೇ ಪ್ರಾರ್ಥಿಸೋಣ. ಹಾಗೆ ಆಗಲಿ. ಮಾರುತಿ, ಜೈ ಆಂಜನೇಯ. ಹೇಳು ಹನುಮ. ಜೈ ಆಂಜನೇಯ. ಈ ಹೇಳು. ನಿನ್ನಿಂದಲೇ ಸಮರ್ಥವು. ಹಿಂದೆ ಬಾಲ ಭಾಸ್ಕರನ ಅಣ್ಣೆಂದು ನುಂಗಲವಾದ ಬಾಲ ಕಿಶೋರ ನೀನು. ಜೈ ಆಂಜನೇಯ. ಜೈ ಹನುಮ. ಜೈ ಭಯಪಡಬೇಡಿ, ಹನುಮ. ಭಯಪಡಬೇಡಿ. ನಾನು ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಒಂದು ಸಣ್ಣ ಕಾಲುವೆಯೋಪಾದಿಯಲ್ಲಿ ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವೆ. ಅದು ಅಲ್ಲದೆ ಆ ಧುರುಣನಾದ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುತ್ತೇನೆ. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೂ ನೀವುಗಳೆಲ್ಲರೂ ರಾಮಧ್ಯಾನ ಮಾಡುತ್ತಾ ಇಲ್ಲಿಯೇ ಕುಳಿತು. ಹಾಗೆ ಆಗಲಿ ಆಂಜನೇಯ. ಲಂಗಿ ಪೆನಿ ವರ್ದಿಯಂ, ಲಂಗಿ ಪೆನಿ ವರ್ದಿಯಂ, ಬರದಿ ನಾಂದುರೆ ಅರುಷವಾಂತುರೆ ಲಂಗಿ ಪೆನಿ ವರ್ದಿಯಂ. ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬರೆದು ನಾನು 1 ನಿಮಿಷದಿ. ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬರೆದು ನಾನು 1 ನಿಮಿಷ. ಲಂಘಿ ಪೆನಿ
ನಗರವ ಕಂಡೇ ಗಗನದಲ್ಲಕ್ಕಿಂತೋಗೆವ ಕಲ್ಲೋ ಲಗಳ ಮೇಲೆ ನಾವು ನೆಗೆಯುತ್ತೆ ಗಗನದಲ್ಲಕ್ಕಿಂತೋಗೆವ ಕಲ್ಲೋ ಲಗಳ ಮೇಲೆ ನಾವು ನೆಗೆಯುತ್ತೆ ಗಗನದಲ್ಲಕ್ಕಿಂತೋಗೆವ ಕಲ್ಲೋ ಲಗಳ ಮೇಲೆ ನಾವು ನಡೆಯುತ್ತೆ ಗಗನದಲ್ಲಕ್ಕಿಂತೋಗೆವ ಕಲ್ಲೋ ಲಗಳ ಮೇಲೆ ನಾವು ನೆಗೆಯುತ್ತೆ ತಗತಿಯೊಳಗೆ ರಾಮ ರಾಮ ಜಗತ್ತಿಯೊಳಗೆ ಸುಗನ ದೇವತೆ ಜಗತ್ತಿಯೊಳಗೆ ಸುಗನ ದೇವತೆ ಜಗತ್ತಿಯೊಳಗೆ ಸುಗನ ದೇವತೆ ಜಗತ್ತಿಯೊಳಗೆ ಸುಗನ ದೇವತೆ ಇಲ್ಲಿಗೆ ಬರುತ್ತಿರೆ ನಗರವ ನಾನರೆ ಇಲ್ಲಿಗೆ ಬರುತ್ತಿರೆ ನಗರವ ನಾನು ಕಂಡೆ ನಾಮಲಂಕ ನಗರವ ಮಣಿಮಂಡಲವನ್ ಕಂಡೆ ನಾಮಲಂಕ ನಗರವ ಕಂಡೇ ತೊಳಪ ಹೇಮದ ಕಳಸತ್ತ ತಳತಳಿಸಿ ಗಗನವ ಬೆಳಗಿರೆ 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 ಸಲತ್ರಿಕೂಟ ರಾಮ ರಾಮ
ಪ್ರಭು ರಾಮಚಂದ್ರ, ಏನೀತನ ವೈಭವ! ಲಂಕಾ ನಗರದ ಹೊರಗಿನ ಬಾಗಿಲು ಇಷ್ಟೊಂದು ಹೊಳೆಯುತ್ತಿರುವಾಗ ಇನ್ನು ಈತನ ಅರಮನೆಯಾದರೂ ಇನ್ನೆಷ್ಟು ಸುಂದರವಾಗಿರಬಹುದು. ಇರಲಿ ರಾಮಚಂದ್ರ ಪ್ರಭು, ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆ ಗರ್ವವನ್ನು ಅಡಗಿಸಿದ್ದು, ನನ್ನನ್ನೇ ಅನುಸರಿಸಿ ನನ್ನ ನೆರವನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಮ್ಮಿಕೆ ಉದರವನ್ನು ಅತಿ ಸೂಕ್ಷ್ಮ ರೂಪದಲ್ಲಿ ಹೊಳೆ ಹೊಕ್ಕಿ ಅವಳ ಉದರವನ್ನು ಸೀಳಿ ಹೊರಬಂದದ್ದು ನಿನ್ನ ಅನುಗ್ರಹದಿಂದ ಅಲ್ಲವೇ ಸ್ವಾಮಿ? ಹೀಗಿರುವಲ್ಲಿ ನನಗೆ ಭಯವೆಂದರೆ ಇರಲಿ, ಪ್ರವೇಶ ಮಾಡುವೆನು. ರಾಮ 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 ಸೀತಾರಾಮ